ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆದರೂ ಸಹ ಕೆಲವೊಮ್ಮೆ ಸತ್ಯವೇದವನ್ನು ತೆಗೆದಾಗ ಕೆಲವೊಂದು ವಚನಗಳು ನಮಗೆ ಕಷ್ಟವಾಗಿದೆ. ಆ ಕಷ್ಟವನ್ನು ನೀಗಿಸಲು ನಮ್ಮ ಸ್ಟುಡಿಯೋಗೆ 2 ಬೋಧಕರು ಬಂದಿದ್ದಾರೆ. ಬನ್ನಿ, ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರ ರಾಜದಾಸ್ ಅವರೇ. ನಮಸ್ಕಾರ. ನಮಸ್ಕಾರ ಬೋಧಕರಾದ ಪೀಟರ್ ಅವರೇ. ನಮಸ್ಕಾರ. ನಾವು ಕೌಟುಂಬಿಕ ಪ್ರಾರ್ಥನೆ ಇರ್ಬೋದು ಅಥವಾ ನಾವು ಒಬ್ಬರೇ ಕೂತ್ಕೊಂಡು ಸತ್ಯವೇದವನ್ನು ಓದುವಾಗ ಕೀರ್ತನೆನ ಓದ್ಬಿಟ್ಟು 23 ಅಥವಾ 1ನೇ ಅಧ್ಯಾಯನ ಓದ್ಬಿಟ್ಟು ಅದು ಅರ್ಥ ಆಗ್ತಾ ಇದೆ ಅಂತ ಬಿಟ್ಬಿಡ್ತೀವಿ. ಆದರೆ ಕೆಲವೊಮ್ಮೆ ಎಷ್ಟೋ ವಚನಗಳು ನಮಗೆ ಸ್ವಲ್ಪ ಕಷ್ಟವನ್ನು ಕೊಡ್ತಾ ಇದೆ, ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಎಷ್ಟೋ ಶ್ರೋತೃಗಳು ಮತ್ತು ಸಭಿಕರು ಹೇಳ್ಕೊಂಡಿದ್ದಾರೆ. ಆ ಕಾರಣದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಬೋಧಕರಾದ ರಾಜದಾಸ್ ಅವರೇ, ಮೊದಲನೇದಾಗಿ ನಿಮಗೆ ಒಂದು ವಾಕ್ಯವನ್ನು ದಯವಿಟ್ಟು ನೀವು ಸ್ವಲ್ಪ ವಿವರಿಸಬೇಕು. ಪ್ರಕಟಣೆ 22ನೇ ಅಧ್ಯಾಯ 18 ಮತ್ತು 19ನೇ ವಚನದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಇದೆ, ಅದನ್ನು ಸ್ವಲ್ಪ ವಿವರಿಸ್ತೀರಾ? ಪ್ರಕಟಣೆ 22ನೇ ಅಧ್ಯಾಯ 18, 19ರಲ್ಲಿ ಹೇಗೆ ಹೇಳುತ್ತೆ, ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಯಾವನಾದರೂ ಈ ಪ್ರವಾದನ ವಾಕ್ಯದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದುಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿರುವ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು ಎಂಬುದಾಗಿ ಸ್ವಾಮಿ ಹೇಳಿದ್ದಾನೆ. ಇದರ ಅರ್ಥ, ಸ್ವಾಮಿ ಹಾದಿಯಲ್ಲೇ ತನ್ನ ಅಪರಿಮಿತವಾದ ಜ್ಞಾನದಲ್ಲಿ ಈ ರೀತಿ ತಿಳಿಸಿದ್ದಾನೆ ಯೋಹಾನನ ಮುಖಾಂತರ. ಯಾಕಂತ ಹೇಳಿದ್ರೆ ಆತನಿಗೆ ಚೆನ್ನಾಗಿ ಗೊತ್ತಿತ್ತು, ಹಾದಿಯಲ್ಲಿ ಏದೇನು ತೋಟದಲ್ಲೇ ನಮ್ಮ ತಂದೆ ತಾಯಿಗಳಾದಂಥ ಆದಮ ಹವಳನ್ನು ಸೈತಾನನು ದೇವರು ಹೇಳಿದಂಥ ಮಾತನ್ನೇ ಉಪಯೋಗಿಸಿ ಅವ್ರನ್ನ ವಂಚಿಸಿದ. ಸ್ವಾಮಿ ಹೇಳ್ದ, ಈ ಹಣ್ಣನ್ನು ತಿಂದರೆ ನೀವು ಹೇಗೂ ಸಾಯ್ತೀರಿ ಅಂತ ಹೇಳ್ದ. ಆದರೆ ಸೈತಾನ ಬಂದು ಹೇಳ್ದ, ಈ ಹಣ್ಣು ತಿಂದರೆ ಹೇಗೂ ಸಾಯಲ್ಲ ಅಂತ ಹೇಳ್ದ. ಇವತ್ತು ಆ ಸುಳ್ಳು ಇಡೀ ಲೋಕದಲ್ಲಿ ಪ್ರಬಲವಾಗಿದೆ. ಎಲ್ಲ ಧರ್ಮದವರು ಸತ್ತವರ ಆತ್ಮ ನಿರಂತರವಾಗಿ ಜೀವಿಸ್ತದೆ ಎಂಬುದಾಗಿ ಮರಳಿ ಹೋಗಿದ್ದಾರೆ. ಆ ಪ್ರಯುಕ್ತವಾಗಿ ಸ್ವಾಮಿ ಈ ಪುಸ್ತಕದ ಕೊನೆಯಲ್ಲೂ ಸಹ ಪ್ರಕಟಣೆ ಪುಸ್ತಕದಲ್ಲಿ ನಮಗೆ ಎಚ್ಚರಿಕೆ ನೀಡ್ತಿದ್ದಾನೆ. ನಮ್ಮ ತಂದೆ ತಾಯಿಗಳು ಮರಳಾದಾಗೆ ನೀವು ಮರಳಾಗಬೇಡ್ರಿ, ಈ ನನ್ನ ಪ್ರವಾದನ ವಾಕ್ಯಕ್ಕೆ ಯಾವ ಅಂಶವನ್ನು ಹೆಚ್ಚಾಗಿ ಸೇರಿಸ್ಬೇಡ್ರಿ, ಅದನ್ನು ತೆಗೆದಾಕ್ಬೇಡ್ರಿ. ನಾನು ಏನು ಹೇಳಿದ್ದೇನೆ ಅಷ್ಟೇ ಖಂಡಿತವಾಗಿ ಅದನ್ನು ಪಾಲನೆ ಮಾಡಲೇಬೇಕು. ಸ್ವಾಮಿಗೆ ಏನು ಬೇಕಂತ ಹೇಳಿದ್ರೆ ಯಜ್ಞ ಹೋಮಕ್ಕಿಂತ ವಿಧೇಯತೆ ಭಾಳ ಪ್ರಾಮುಖ್ಯವಾಗಿದೆ. ಆದರೆ ಇವಾಗ ಸೈತಾನ ಏನು ಮಾಡ್ದಂತ ಹೇಳಿದ್ರೆ ಈ ವಾಕ್ಯವನ್ನು ಉಪಯೋಗಿಸಿ ಅವ್ರಿಗೆ ರುಚಿಯಾದದನ್ನು ಮಾತ್ರ ಉಪಯೋಗಿಸ್ತಾರೆ, ಕಷ್ಟಕರದನ್ನು ಬಿಟ್ಬಿಡ್ತಾರೆ. ಆ ಪ್ರಯುಕ್ತವಾಗಿ ಸ್ವಾಮಿ ಹೇಳ್ದ, ಇದಕ್ಕೆ ತೆಗೆದಾಕ್ಬೇಡ್ರಿ, ಇದಕ್ಕೆ ಸೇರಿಸ್ಬೇಡ್ರಿ. ಇದಕ್ಕೆ ಸೇರಿಸಿದ್ರೆ ಪ್ರತಿಫಲ ಬಹಳ ಕಠಿಣವಾಗಿದೆ. ತಮ್ಮ ಅನುಕೂಲಕ್ಕೆ ಕೆಲವೊಮ್ಮೆ ಬೋಧಕರುಗಳು ಅದನ್ನು ಸ್ವಲ್ಪ ಸೇರಿಸ್ಕೊಳ್ತಾರೆ, ಕಡಿಮೆ ಮಾಡ್ತಾರೆ. ಹೇಳಿ ಬೋಧಕರೇ. ಈ ವಾಕ್ಯಗಳಿಂದ ಒಬ್ಬ ವ್ಯಕ್ತಿ ಅಳಿಬೋದು, ಒಬ್ಬ ವ್ಯಕ್ತಿ ಉಳಿಬೋದು. ಸರ್ವರು ಈ ವಾಕ್ಯಗಳನ್ನು ಅರಿತು ಇವುಗಳಂತೆ ನಡೆದು ನಿತ್ಯ ಜೀವವನ್ನು ಪಡೆಯಬೇಕೆಂಬುದು ದೇವರ ಉದ್ದೇಶವಾಗಿದೆ. ದೇವರ ಮತ್ತು ಮನುಷ್ಯರ ಆಲೋಚನೆಗಳಿಗೆ ಬಹಳ ವ್ಯತ್ಯಾಸವಿದೆ. ಸೈತಾನನು ತಾನೂ ಹೌದು ಮತ್ತು ಕ್ರಿಯಾಶೀಲರಾದ ಜನರ ಮೂಲಕವೂ ಒಬ್ಬರೊಬ್ಬರನ್ನು ವಂಚಿಸಿ ತನ್ನ ಬುಟ್ಟಿಗೆ ಇವರನ್ನು ಹಾಕಿಕೊಳ್ಳಬೇಕೆಂದಿರುವಾಗ ದೇವರು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾನೆ. ಏನೆಂದರೆ, ಯಾರು ಕೂಡ ಈ ವಾಕ್ಯಗಳಿಗೆ ಸೇರಿಸಲೂಬಾರದು ಮತ್ತು ಇದರಿಂದ ತೆಗೆದು ಹಾಕಲೂಬಾರದು ಅಂತ. ಯಾಕೆಂದರೆ ಪ್ರತಿಯೊಬ್ಬರು 1ನೇ ಅಧ್ಯಾಯ 3ನೇ ವಚನದಲ್ಲಿ ಆತನು ಹೇಳೋ ಹಾಗೆ, ಯಾವನು ಈ ವಾಕ್ಯಗಳನ್ನು ಓದುವನೋ ಧನ್ಯನು, ಯಾವನು ಈ ವಾಕ್ಯಗಳನ್ನು ಕೇಳುವನೋ, ಯಾವನು ಈ ವಾಕ್ಯಗಳಂತೆ ನಡೆಯುವನೋ ಅವನು ಧನ್ಯನು ಅಂತ ಹೇಳ್ತಾರೆ. ಸೊ ಇತರರು ಇದಕ್ಕೆ ಸೇರಿಸಿದ ವಾಕ್ಯಗಳನ್ನಾಗಲಿ ಅಥವಾ ವಾಕ್ಯಗಳನ್ನು ಇದರಿಂದ ತೆಗೆಯೋದಾಗಲಿ ಅಂಥವುಗಳನ್ನು ಕೇಳುವಂಥವನು ಧನ್ಯನಾಗೋದಿಲ್ಲ. ಸೊ ಒಬ್ಬ ವ್ಯಕ್ತಿಯ ಮುಗ್ಧತೆಯನ್ನು ಇನ್ನೊಬ್ಬರು ಏನು ಮಾಡಬಾರ್ದು, ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು.
ಅದನ್ನು ದುರುಪಯೋಗ ಮಾಡಬಾರ್ದು. ಒಂದೇ ಒಂದು ಪ್ರಶ್ನೆ, ನಾನು ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ ಬೇರೆ, ಆದರೆ ನಾನು ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ, ಈ ಕೊನೆ ಕಾಲಕ್ಕೆ ಪ್ರಕಟಣೆ ಪುಸ್ತಕವನ್ನು ನಾವು ಓದಬೇಕಾಗಿದೆ. ಅದು ಮುಖ್ಯವಾಗಿ ಎಷ್ಟೋ ಮುಖ್ಯವಾಗಿರ್ತಕ್ಕಂಥ ವಚನಗಳಿವೆ. ಆದರೂ ಸಹ ಕೆಲವೊಮ್ಮೆ ನಾವು ಈ ಪ್ರಕಟಣೆ ಪುಸ್ತಕದಲ್ಲಿ ಸಾಕಷ್ಟು ಪ್ರಸಂಗಗಳನ್ನು ಮಾಡೋದಿಲ್ಲ. ಯಾಕೆ ಬೋಧಕರೇ? ಇದು ಸೈತಾನನ ಕುತಂತ್ರ. ಅನೇಕ ಬೋಧಕರು ನಾನು ಸಹ ಅವ್ರನ್ನ ಸಂಧಿಸಿ ಮಾತಾಡಿದ್ದಾನೆ. ಅವ್ರು ಹೇಳ್ತಾರೆ ದಾನಿಯೇಲ ಪ್ರಕಟಣೆ ಪುಸ್ತಕಗಳು ಅದು ಬಚ್ಚಿಟ್ಟ ಪುಸ್ತಕಗಳು, ಅದು ಅಂತ್ಯಕಾಲಕ್ಕೆ ಎಂಬುದಾಗಿ. ಇನ್ನೂ ಅಂತ್ಯಕಾಲ ಬಹಳ ದೂರ ಇದೆ ಎಂಬುದಾಗಿ ತಿಳ್ಕೊಂಡಿದ್ದಾರೆ. ಆದರೆ ಈಗಾಗಲೇ ನಾವು ತಿಳಿದ ಹಾಗೆ ಇತಿಹಾಸದಲ್ಲಿ ಲೋಕ ಸೃಷ್ಟಿಯಾಗಿ 6000 ವರ್ಷ ಆಗಿದೆ. 6000 ಆದಮೇಲೆ 7000 ವರ್ಷಕ್ಕೆ ಕಾಲಿರ್ತಕ್ಕಂಥದ್ದು. ಸತ್ಯವೇದ ಪ್ರಕಾರ 1000 ಒಂದು ದಿನಕ್ಕೆ ಸೀಮಿತವಾದ ಪಕ್ಷದಲ್ಲಿ 6 ದಿನ ಆದಮೇಲೆ 7 ದಿನ ವಿಶ್ರಾಂತಿ ದಿನ ಆಗಿದೆ. ಸ್ವಾಮಿ ಬರುವ ಸಮಯ ಸಮೀಪ ಆಗಿದೆ. ಅಪ್ರಾಯುಕ್ತವಾಗಿ ಪ್ರಕಟಣೆ ಪುಸ್ತಕದಲ್ಲಿ ಸ್ವಾಮಿ ಹೇಳಿದಾನೆ, ಸೈತಾನನು ತನಗಿರುವ ಸಮಯವು ಸ್ವಲ್ಪವೆಂದು ತಿಳಿದು ಆದಷ್ಟು ವೇಗವಾಗಿ ಎಲ್ಲರೂ ಮರಳು ಮಾಡಲಿಕ್ಕೆ ಈ ಪುಸ್ತಕಗಳನ್ನ ಬಚ್ಚಿಡ್ತಾ ಇದ್ದಾನೆ. ಅದನ್ನು ಓದ್ಲಿಕ್ಕೆ ಬಿಡ್ತಾ ಇಲ್ಲ, ಅದನ್ನು ಪ್ರಸಂಗ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಅದು ದೇವರ ನಮಗೆ ಸ್ತೋತ್ರ. ಸ್ವಾಮಿ ಒಂದು ಸಭೆ ಇಟ್ಟಿದ್ದಾನೆ, ಅದು 7th Day Adventist ಸಭೆ. ಈ ಸಭೆ ಮುಖಾಂತರ ಈ ಪುಸ್ತಕಗಳು ಬಹಳ ಆಳವಾಗಿ ನಾವು ಅಧ್ಯಯನ ಮಾಡ್ತೇವೆ, ಆಳವಾಗಿ ಪ್ರಸಂಗ ಮಾಡ್ತೇವೆ, ಜನಗಳಿಗೆ ಸರಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಸಹಾಯ ಮಾಡ್ತೇವೆ. ಪ್ರಿಯ ವೀಕ್ಷಕರೇ, ಅನುಭವದ ಮಾತು. ಈ ಕೊನೆ ಕಾಲದಲ್ಲಿ ಜೀವಿಸ್ತಕ್ಕಂಥ ನಮ್ಮಗಳಿಗೆ ಈ ಪ್ರಕಟಣೆ ಮತ್ತು ದಾನಿಯೇಲನ ಪುಸ್ತಕ ಮತ್ತು ಅದರಲ್ಲಿರ್ತಕ್ಕಂಥ ವಚನ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ಓದೋಣ, ಮುಂದೆ ಹೋಗೋಣ. ಬೋಧಕರಾದ ಪೀಟರ್ ಅವರೇ, ಪ್ರಕಟಣೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಇರ್ತಕ್ಕಂಥ 3 ದೂತರ ಸಂದೇಶ, ಆ ವಚನಕ್ಕೆ ಹೋಗುವ ಮುನ್ನ ಸ್ವಲ್ಪ ಈ ವಚನದ ಬಗ್ಗೆ, ಇದರ ಹಿಂದೆ ಇರ್ತಕ್ಕಂಥ ಚರಿತ್ರೆ ಬಗ್ಗೆ ಸ್ವಲ್ಪ ಹೇಳಿ. ಈ 3 ದೂತರ ಸಂದೇಶ ಈಗಾಗಲೇ ನಮಗೆ ತಿಳಿದ ಹಾಗೆ ಜಗತ್ತು ತನ್ನ ಇತಿಹಾಸದ ಕೊನೆಯ ದಿನಗಳಲ್ಲಿದೆ. ದೇವರು ತನ್ನ ಪ್ರೀತಿಯಲ್ಲಿ ಎಲ್ಲರನ್ನ ಅಮರರಾಗಿ ಇರಬೇಕೆಂದು ಸೃಷ್ಟಿ ಮಾಡಿದನಾದರೂ ಮಾನವನು ಸೈತಾನನ ಮಾತನ್ನು ಕೇಳಿ ಸಾವಿಗೆ ತುತ್ತಾಗುವಂಥವನಾಗಿದ್ದಾನೆ. 3 ದೂತರ ಸಂದೇಶ ತುಂಬ ಮುಖ್ಯವಾಗಿರ್ತಕ್ಕಂಥ ಸಂದೇಶ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಈ ಗಂಭೀರವಾಗಿರ್ತಕ್ಕಂಥ ವಚನದ ಬಗ್ಗೆ ಚರ್ಚೆ ಮುಂದುವರಿಯುತ್ತದೆ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ಸತ್ಯವೇದದಲ್ಲಿ ನಮ್ಮ ಚರ್ಚೆ ಮುಂದುವರಿಯುತ್ತೆ. ವಿರಾಮಕ್ಕೆ ಹೋಗುವ ಮುನ್ನ ಹಿರಿಯ ಬೋಧಕರೇ, 3 ದೂತರ ಸಂದೇಶದ ಬಗ್ಗೆ ಅದು ಯಾಕೆ ನಮಗೆ ಬೇಕಾಗಿದೆ ಅಂತ ನೀವು ಹೇಳ್ತಾ ಇದ್ರಿ, ದಯವಿಟ್ಟು ಮುಂದುವರಿಸಿ. ಅಂತ್ಯಕಾಲದಲ್ಲಿ ಇರ್ತಕ್ಕಂಥ ನಮಗೆ ನಾವು ನಾಶನಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡಬಾರದೆಂದು ದೇವರು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾನೆ. ಇದು 1ನೇ ಶತಮಾನದಲ್ಲಿ ಬರೆಯಲ್ಪಟ್ಟಿದ್ದರೂ ಓದುವಂಥವರಿಗೆ ಇದರ ಬೆಳಕು ಇಲ್ಲಿಯವರೆಗೂ ತಿಳಿದಿರಲಿಲ್ಲ. ಉದಾಹರಣೆಗೆ ಯೇಸು ಸ್ವಾಮಿಯ 2ನೇ ಬರೋಣದ ಬಗ್ಗೆ ಸತ್ಯವೇದದಲ್ಲಿ 100 ಸಾರಿ ಹೇಳಲ್ಪಟ್ಟಿದೆ. ಆದರೆ ಜನರ ಗಮನ ಅದಕ್ಕೆ ಹೋಗಿರಲಿಲ್ಲ. ದೇವರು ತನ್ನ ಅದ್ಭುತವಾದ ನಡೆಸುವಿಕೆಯಲ್ಲಿ ಈ ಸಂದೇಶವನ್ನು ಈ ಕಾಲದಲ್ಲಿ ನಮ್ಮ ಅರಿವಿಗೆ ಬರುವ ರೀತಿಯಲ್ಲಿ ಪ್ರೇರೇಪಿಸಿದ್ದಾನೆ. ಅದು ಏನೆಂದು ನೋಡುವಂಥದ್ದು ಬಹಳ ಪ್ರಾಮುಖ್ಯ. ನೀವು ಮುಂದೆ ಹೋಗೋಕ್ಕೆ ಮುಂಚೆ ಹಿರಿಯ ಬೋಧಕರನ್ನ ದಯವಿಟ್ಟು ಆ ವಚನಗಳನ್ನು ಓದಿ ಆ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಪ್ರಕಟಣೆ 14ನೇ ಅಧ್ಯಾಯ 6ರಿಂದ ಓದ್ತೆ. ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ಕಂಡೆನು. ಭೂನಿವಾಸಿಗಳಾಗಿರುವ ಸಕಲ ಜನಾಂಗ, ಕುಲ, ಪ್ರಜೆಗಳವರಿಗೂ ಸಕಲ ಭಾಷೆಗಳನ್ನು ಆಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭವರ್ತಮಾನವು ಅವನಲ್ಲಿತ್ತು. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯೂ ಬಂದಿದೆ. ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡದ ಆತನಿಗೆ ಆರಾಧನೆ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು. ಮೊದಲನೇ ದೂತನ ಸಂದೇಶ ನೀವು ದಯವಿಟ್ಟು ಸ್ವಲ್ಪ ವಿವರಿಸಿ. ಇದು ಬಹಳ ಪುರಾತನ ಸಂದೇಶ. ಇದು ಯಾಕಂತ ಹೇಳಿದ್ರೆ ನಿತ್ಯವಾದ ಶುಭವರ್ತಮಾನ, ಆದಿಯಲ್ಲಿದ್ದಂಥ ಶುಭವರ್ತಮಾನ ಇದೆ. ದೇವರು ಈ ಭೂಮಿಯನ್ನು ಉಂಟು ಮಾಡದ 6 ದಿನಗಳಲ್ಲಿ ಲೋಕ ಉಂಟಾಯಿತು ಎಂಬುದಾಗಿ ಆದಿಕಾಂಡ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಓದುವಾಗ
ದೇವರು ಭೂಮಿ ಆಕಾಶವನ್ನು ಉಂಟು ಮಾಡಿದ ನಂತರ 7ನೇ ದಿನದಲ್ಲಿ ವಿಶ್ರಮಿಸ್ಕೊಂಡು ಹೇಳ್ದ, ನೀವು ನನ್ನನ್ನು ಆರಾಧಿಸಿರಿ ಎಂಬುದಾಗಿ ನಮ್ಮ ತಂದೆ ತಾಯಿಗಳಿಗೆ ಹೇಳ್ದ. ಅದೇ ಸಂದೇಶವನ್ನು ಇವತ್ತು ಸತ್ಯವೇದ ಕೊನೆಯ ಪುಸ್ತಕದಲ್ಲೂ ಸಹ ಯಹೂದ್ಯರಿಗೆ ಮಾತ್ರ ಅಲ್ಲ, ಸಕಲ ಜನಾಂಗ ಕುಲ ಭಾಷೆಯವರಿಗೂ ಸಹ ಹೇಳಿದ್ದಾನೆ. ಅದೇನಂತ ಹೇಳಿದ್ರೆ, ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ದೇವರನ್ನ ನೀವೇನು ಮಾಡ್ರಿ, ಆರಾಧನೆ ಮಾಡ್ರಿ. ಬರೀ ಸೆವೆಂತ್ ಅಡ್ವೆಂಟಿಸ್ಟ್ನವ್ರಿಗೆ ಮಾತ್ರ ಅಲ್ಲ 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 ಖಂಡಿತವಾಗಿ. ಆದರೆ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಸೆವೆಂತ್ ಅಡ್ವೆಂಟಿಸ್ಟರು ಇವರು ಸಬ್ಬತ್ತು ಅಂತದ. ದೇವರು ಆದಿಯಲ್ಲಿ ಸೃಷ್ಟಿ ಮಾಡಿ 7ನೇ ದಿನದಲ್ಲಿ ವಿಶ್ರಮಿಸ್ಕೊಂಡು ಹೇಳ್ದ, ಇದು ನನ್ನ ದಿನ, ಅದು ಪರಿಶುದ್ಧ ಇಟ್ಕೊಳ್ರಿ, ಅದು ಒಂದು ಗುರುತು, ದೇವರಿಗೂ ನಮಗಿರ್ತಕ್ಕಂಥ ಒಂದು ಗುರುತು ಎಂಬುದಾಗಿ ಎಜಿಕಲ್ ಪುಸ್ತಕದಲ್ಲಿ ಹೇಳಿದ್ದಾನೆ. ಇವತ್ತು ದೇವರಿಗೂ ನಮಗೊಂದು ಗುರುತಿದೆ ಅಂತ ಹೇಳಿದ್ರೆ ಅದು ಈ ಒಂದು ಮುದ್ರಲ್ಲಿದೆ, ಮೊದಲನೇ ದೂತರ ಸಂದೇಶದಲ್ಲಿದೆ. ತುಂಬ ಚೆನ್ನಾಗಿ ಹೇಳಿದ್ರೆ. 2ನೇ ದೂತರ ಸಂದೇಶಕ್ಕೆ ಬರೋಣ. ಒಂದು ವಾಕ್ಯವನ್ನು ಸೇರಿಸಿ ಹೋಗೋಣ. ದೇವರ ಆರಾಧನೆ ಮಾನವ ಕುಲಕ್ಕೆ ಪ್ರಾಮುಖ್ಯವಾದಂಥದ್ದು ಮತ್ತು ಕೇಂದ್ರ ವಿಷಯ. ಆತನನ್ನು, ದೇವರನ್ನು ಸೃಷ್ಟಿಯಾದಂಥ ಮಾನವರು ಆತನ ಚಿತ್ತಕ್ಕನುಗುಣವಾಗಿ ಆರಾಧನೆ ಮಾಡದೇ ಇರತಕ್ಕಂಥದ್ದೇ ದೊಡ್ಡ ಸಮಸ್ಯೆಗೆ ಕಾರಣವಾಗಿದೆ. ಈ ಆರಾಧನೆಯನ್ನು ಸೈತಾನನು ಪಡೆಯಬೇಕೆಂದಿರುವಾಗ ದೇವರು ಹೇಳುತ್ತಿರುವುದು ಮಾನವನ ಉಳಿವಿಗಾಗಿ ಆತನು ದೇವರನ್ನು ಆರಾಧಿಸಬೇಕು. ಯಾವ ದಿವಸ ಆರಾಧನೆ ಮಾಡಬೇಕು? ಆತನು ಪರಿಶುದ್ಧಗೊಳಿಸಿದ ದಿನದಂದು. ಹೀಗೆ ಮಾಡುವುದಾದರೆ ಮನುಷ್ಯನ ಮತ್ತು ದೇವರ ಸಂಬಂಧ ಬಹಳ ನಿಕಟವಾಗಿ ಇರುತ್ತೆ. ಅಷ್ಟೇ ಅಲ್ಲದೆ ಆತನು ತನ್ನ ನಿಜ ಸಂತೋಷ, ಸಮಾಧಾನ, ತೃಪ್ತಿಗಳನ್ನು ಇಲ್ಲಿ ಸಂಪೂರ್ಣವಾಗಿ ಅನುಭವಿಸುವುದಷ್ಟೇ ಅಲ್ಲದೆ ಪರಲೋಕದ ರುಚಿಯೊಡನೆ ಪರಲೋಕಕ್ಕೆ ಹೋಗಲು ಕೂಡ ಆತನು ಸಿದ್ಧನಾಗಬಹುದು. ಇಲ್ಲಿ 2ನೇ ದೂತರ ಸಂದೇಶ 8ನೇ ವಚನದಲ್ಲಿದೆ. ಮತ್ತೊಂದು ವಿಷಯ ಹೇಳಕ್ಕೆ ಬಯಸ್ತೇನೆ. 2ನೇ ದೂತ ಸಂದೇಶಕ್ಕೆ ಹೋದ ಮೊದಲೇ ಈ ಮೊದಲನೇ ದೂತ ಸಂದೇಶ ಯಾಕೆ ಭಾಳ ಪ್ರಾಮುಖ್ಯ ಅಂತ ಹೇಳಿದ್ರೆ, ವಿಕಾಸ ಮತ್ತು ಸೃಷ್ಟಿ ಅಂತ ಹೇಳಿದೆ ನೋಡ್ರಿ, ಕ್ರಿಯೇಷನ್ ಆ್ಯಂಡ್ ಎವಲ್ಯೂಷನ್. ಇವತ್ತು ಅನೇಕ ಜನರು ಸೃಷ್ಟಿಯನ್ನು ನಂಬ್ತಾ ಇಲ್ಲ, ವಿಕಾಸ ನಂಬಿದ್ದಾರೆ. ಆದರೆ ಇವತ್ತು ಈ ಲೋಕ ವಿಕಾಸಗೊಂಡಿಲ್ಲ ಎಂಬುದಾಗಿ ವೈಜ್ಞಾನಿಕವಾಗಿ ಸಹ ಸಾಬೀತಾಗಿದೆ. ಆ ಪ್ರಯುಕ್ತವಾಗಿ ಇವತ್ತು ನಾವು ದೇವರ ಹಸ್ತದಿಂದ ಉಂಟಾದೆವು, ಆತನ ಸ್ವರೂಪದಲ್ಲಿ ಉಂಟಾದೆವು ಎಂಬುದಾಗಿ ನಾವು ನಂಬಿದರೆ ಆತನ ನಾವು ಸತ್ಯದಿಂದಲೂ ಆತನ ಆರಾಧಿಸಬೇಕಾಗಿದೆ. ನಾವು ಮಂಗಲಿಂದ ಬಂದ ಮಾನವ ಅಲ್ಲ, ನಾವು ದೇವರ ಸ್ವರೂಪದಲ್ಲಿ ಉಂಟಂಥ ಮಾನವರಾಗಿದ್ದೇವೆ. ಆ ಪ್ರಯುಕ್ತವಾಗಿ ಸಂದೇಶ ದೇವರು ನಮ್ಮನ್ನು ಉಂಟು ಮಾಡದೆ ಎಂಬುದಾಗಿ ತೋರಿಸ್ತಕ್ಕಂಥ ಅದು ಬಹಳ ನಿಗೂಢವಾದ ಸತ್ಯವಾಗಿದೆ. ಒಳ್ಳೆ ವಿಷಯ ಅದು. ಹೇಳಿ ಬದುಕ್ರೆ. ಅವನ ಹಿಂದೆ 2ನೇಯವನಾದ ಒಬ್ಬ ದೇವದೂತನು ಬಂದು, ಬಿದ್ದಳು ಬಾಬೇಲೆಂಬ ಮಹಾನಗರಿಯು ಬಿದ್ದಳು, ಆಕೆಯು ಸಕಲ ಜನಾಂಗಗಳಿಗೆ ತನ್ನ ಅತಿ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿಸಿದಳು ಎಂದು ಹೇಳಿದನು. ಮನುಷ್ಯ ತತ್ವಗಳು, ದೇವರ ತತ್ವಗಳು, ವಿಕಾಸತ್ವ, ಸೃಷ್ಟಿ, ಮೋಸತನ, ಪ್ರಾಮಾಣಿಕತನ, ಇವುಗಳ ವ್ಯತ್ಯಾಸವನ್ನು ನಾವಿಲ್ಲಿ ಕಂಡು ಆದಿಯಿಂದಲೂ ಮನುಷ್ಯನ ಮನಸ್ಸಿನಲ್ಲಿ ಗೊಂದಲವನ್ನು ನಿರ್ಮಿಸಿ ಮನುಷ್ಯನು ದೇವರ ಮೇಲೆ ಸಂಶಯವನ್ನು ಮೂಡಿಸಿಕೊಂಡು ತನ್ನ ರೀತಿಯಲ್ಲಿ ಜೀವಿಸಿ ಸೈತಾನನಿಗೆ ವಿಧೇಯನಾಗಿ ಆತನು ನಾಶವಾಗಬೇಕೆಂಬುದು ಸೈತಾನನ ಉದ್ದೇಶವಾಗಿತ್ತು. ಇದರ ಪ್ರಸ್ತಾಪವನ್ನು ನಾವು ಮೇಲಿಂದ ಮೇಲೆ ಈ ಚರ್ಚೆಯಲ್ಲಿ ಮಾಡ್ತೇವೆ. ಯಾಕೆಂದರೆ ಪ್ರತಿಯೊಬ್ಬ ವೀಕ್ಷಕರು ಈ ಅಂಶವನ್ನು ತಿಳಿದುಕೊಳ್ಳಬೇಕು. ಈ ರೀತಿ ಗೊಂದಲಮಯ ಆಲೋಚನೆಗಳಿಗೆ ತುತ್ತಾದಂಥ ವ್ಯಕ್ತಿ ಇರ್ಬೋದು ಅಥವಾ ಒಂದು ಸಂಸ್ಥೆ ಇರ್ಬೋದು, ಅದರ ಒಂದು ಅಸ್ತಿತ್ವ ಅಥವಾ ಬದುಕುವಿಕೆ ಶಾಶ್ವತವಲ್ಲ. ಹೌದು. ಆದ್ದರಿಂದ ಸ್ವಾಮಿ ಹೇಳುವಂಥದ್ದು ಅಂದರೆ ಸೈತಾನನು ಕೂಡ ಸಾಕಷ್ಟು ತನ್ನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಜನರ ಒಂದು ಬಯಕೆಗಳನ್ನು ಅಥವಾ ಅವರಿಗೆ ಆಕರ್ಷಣೆಯನ್ನು ನೀಡಿ ಅವರಿಗೆ ಆ ರೀತಿಯಲ್ಲೇ ತೃಪ್ತಿಯನ್ನು ತಂದಿದ್ದಾನೆ. ಇದು ಶ್ರೇಷ್ಠ ಎಂಬ ತಿಳುವಳಿಕೆ ಜನರಿಗಿರುವಾಗ ಅದೇ ಶಾಶ್ವತ ಅನ್ನುವಂಥದ್ದು ಕೂಡ ಆ ಸೈತಾನನು ಕೊಟ್ಟಂಥ ಸತ್ಯದಿಂದ ಬಂದುಬಿಟ್ಟಿದೆ. ಉದಾಹರಣೆಗೆ ಬೋಧಕರು ಹೇಳಿದಾಗೆ ಆತ್ಮ ಶಾಶ್ವತವಾಗಿ ಉಳಿಯುತ್ತದೆ ಅಂತ. ಆದರೆ ಇಲ್ಲಿ ದೇವರು ಈ ಸಂದೇಶಕರ ಮೂಲಕ, ಸಂದೇಶಕರು ಬೇರೆ ಯಾರಲ್ಲ, ದೂತರು ಇಲ್ಲಿ ನಮ್ಮನ್ನೇ ಪ್ರತಿನಿಧಿಸ್ತಾರೆ. ನಮಗೆ ಒಂದು
ಶ್ರೇಷ್ಠವಾದಂಥ ಜವಾಬ್ದಾರಿ ಕೊಡಲ್ಪಟ್ಟಿದೆ. ಈ ವಾಕ್ಯಗಳನ್ನು ತಿಳಿದುಕೊಂಡು ನಾವು ಈ ತಿಳುವಳಿಕೆಯಂತೆ ಜೀವಿಸೋದಷ್ಟೇ ಅಲ್ಲದೆ ಇತರರನ್ನು ಕೂಡ ನಾವು ಎಚ್ಚರಿಸಬೇಕಾಗಿದೆ. ತುಂಬ ಉತ್ತಮವಾಗಿರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ವಾಕ್ಯ. ಆದರೆ ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ಪುನಃ ಬನ್ನಿ, ಸಾಕಷ್ಟಿದೆ ಕಲಿಯೋಕೆ. ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ವಿರಾಮಕ್ಕೆ ಹೋಗುವ ಮುನ್ನ ತುಂಬ ಮುಖ್ಯವಾಗಿರ್ತಕ್ಕಂಥ ಎರಡನೇ ದೂತನ ಸಂದೇಶವನ್ನು ನಾವು ಚರ್ಚೆ ಮಾಡ್ತಿದ್ವಿ. ಮುಂದುವರಿಸಿ. ಈ ಗೊಂದಲಮಯ ಪರಿಸ್ಥಿತಿಯನ್ನು ಐತಿಹಾಸಿಕವಾಗಿಯೂ ಧಾರ್ಮಿಕವಾಗಿಯೂ ಸೃಷ್ಟಿ ಮಾಡಿದ್ದು ಒಂದು ಸಂಸ್ಥೆ ಅಥವಾ ಒಂದು ಸಭೆ. ಇವರು ತಮ್ಮದೇ ಆದಂಥ ಆಲೋಚನೆಗಳನ್ನು ತಮ್ಮದೇ ಆದ ಲಾಭಕ್ಕಾಗಿ ಸತ್ಯವೇದಕ್ಕೆ ಸೇರಿಸಿ ಅಥವಾ ಅದರಿಂದ ಕಳೆದು ಜನರನ್ನು ತಮ್ಮ ಹಿತಕ್ಕಾಗಿ ಉಪಯೋಗಿಸಿಕೊಂಡ್ರು, ಮರಳು ಮಾಡಿದರು. ದೇವರು ಇಲ್ಲಿ ಹೇಳುವುದೇನೆಂದರೆ, ಈ ಒಂದು ಸಂಸ್ಥೆ ಸಭೆಯಾಗಲಿ ಸ್ಥಿರವಾಗಿ ನಿಲ್ಲಲಾಗೋದಿಲ್ಲ, ಬಿದ್ದೇ ಬೀಳ್ತದೆ. ಆದ್ದರಿಂದ ದೇವರನ್ನು ನಿರೀಕ್ಷಿಸುವಂಥ ನೀವು ಅಲ್ಲಿಂದ ಹೊರಬನ್ನಿರಿ ಎಂಬ ಸಂದೇಶ ಈ ಎರಡನೇ ದೂತರ ಸಂದೇಶವಾಗಿದೆ. ನೀವೇನಾದರೂ ಅದಕ್ಕೆ ಸೇರಿಸ್ತೀರಾ? ಪ್ರಕಟಣೆ 18ನೇ ಅಧ್ಯಾಯ 4ನೇ ವಚನದಲ್ಲಿ ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಎಚ್ಚರಿಕೆ ಸಂದೇಶ. ಇದಕ್ಕೆ ಅನುಗುಣವಾಗಿ ನನ್ನ ಪ್ರಜೆಗಳೇ ಬಾಬೇಲನ್ನು ಬಿಟ್ಟು ಹೊರಗೆ ಬನ್ನಿರಿ ಎಂಬುದಾಗಿ ಇವತ್ತು ಎಚ್ಚರಿಕೆ ಸಂದೇಶ ಕೊಡ್ತಾರೆ. ಈ ವಾಕ್ಯವನ್ನು ಕೇಳಿ ಇನ್ನೂ ಉಳಿದವ್ರನ್ನ ನಾವೇನು ಮಾಡಲಿಕ್ಕೆ ಆಗಲ್ಲ ಒತ್ತಾಯದಿಂದ. ಆದರೆ ಇವತ್ತು ಪ್ರೀತಿಮಯವಾಗಿ ಸ್ವಾಮಿ ಆಹ್ವಾನ ನೀಡಿದ್ದಾನೆ. ಎರಡನೇ ದೂತ ಸಂದೇಶ ಅಂತ ಹೇಳಿದ್ರೆ, ಇವತ್ತು ನಾವು ದೇವರ ಪ್ರಜೆಗಳಾಗಿದ್ದರೆ ಆತನ ಶಬ್ದಕ್ಕೆ ಕಿವಿಗೊಟ್ಟು ಈ ಬಾಬೇಲ್ ಎಂಬ ಈ ಜಾರಸ್ತ್ರೀ ಅಂತ ಹೇಳಿದ್ರೆ ಸಭೆಗೆ ಹೋಲಿಕೆ ಆಗಿದೆ. ಸತ್ಯ ಅಸತ್ಯ, ಸತ್ಯ ಸಂಪ್ರದಾಯವನ್ನು ಒಳಗೊಂಡಂಥ ಸಭೆಯಿಂದ ಹೊರಬರಲಿಕ್ಕೆ ಒಂದು ಆಹ್ವಾನವನ್ನು ಎರಡನೇ ದೂತರ ಸಂದೇಶ ಸ್ವಾಮಿ ನೀಡಿದ್ದಾನೆ. ಮೂರನೇ ದೂತರ ಸಂದೇಶಕ್ಕೆ ಬರೋಣ. ಮೂರನೆಯ ದೂತರ ಸಂದೇಶ ಸ್ವಲ್ಪ ದೊಡ್ಡದಾಗಿ 12ನೇ ವಚನದವರೆಗೂ ಇದೆ. ಇದನ್ನು ಸಂಕ್ಷಿಪ್ತವಾಗಿ ನಾನು ಹೇಳಿ ಬಯಸ್ತೇನೆ. ಈ ಮೂರನೆಯ ದೂತರ ಸಂದೇಶ ಬಹಳ ಪ್ರಾಮುಖ್ಯ. ಓದೋಣ. ಅವನ ಹಿಂದೆ ಮೂರನೆಯವನಾದ ಒಬ್ಬ ದೇವದೂತನು ಬಂದು, ಯಾವನಾದರೂ ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು. ಅಂಥವರ ಯಾತನೆಯ ಹೊಗೆಯು ಯುಗ ಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತದೆ. ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು, ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡಿರುವವರೆಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುವರು ಎಂದು ಮಹಾಶಬ್ದದಿಂದ ಹೇಳಿದನು. ಇದರಲ್ಲಿ ದೇವರ ಆಜ್ಞೆಗಳನ್ನು, ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಕೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆಯು ತೋರಿಬರುತ್ತದೆ. ಇದಕ್ಕೆ ವಿವರಣೆ ಕೊಡಿ. ಈ ಮೂರನೇ ದೂತರ ಸಂದೇಶ ಬಹಳ ಆಳವಾದಂಥ ಸಂದೇಶ ಇದೆ. ಇತಿಹಾಸಕ್ಕೆ ನಾವು ಹೋದಾಗ ಕ್ರಿಸ್ತ ಪೂರ್ವ 600ನೇ ಶತಮಾನದಲ್ಲಿ ಬಾಬೇಲ್ ಎಂಬ ರಾಜ್ಯ ಇತ್ತು. ಬಾಬಿಲೋನ್ ಇಂಗ್ಲೀಷಲ್ಲಿ. ನೆಬೂಕದ್ನೆಚ್ಚರ್ ರಾಜ ಇದ್ದ ಇತಿಹಾಸದಲ್ಲಿ. ಆತನ ಕಾಲದಲ್ಲಿ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ, ಡ್ಯಾನಿಯಲ್ ಎಂಬ ಯವನಸ್ಥರಿದ್ದರು ಎಂಬುದನ್ನು ನನ್ನ ಸತ್ಯ ಓದ್ತೇವೆ. ಆ ಸಂದರ್ಭದಲ್ಲಿ ರಾಜ ಏನು ಮಾಡ್ದ ಅಂತ ಹೇಳಿದ್ರೆ, ಆತನ ದಿವ್ಯ ದರ್ಶನಕ್ಕೆ ವಿರುದ್ಧವಾಗಿ ಆತನದೇ ಆದಂಥ ಒಂದು ಪ್ರತಿಮೆಯನ್ನು ಸ್ಥಾಪಿಸ್ದ. ದೇವರು ಹಾದಿಯಲ್ಲಿ ಆತನಿಗೆ ಒಂದು ದರ್ಶನ ಕೊಟ್ಟು, ಆ ಪ್ರತಿಮೆಯಲ್ಲಿ ತಲೆ ಬಂಗಾರ, ಎದೆ ತೋಳು ಬೆಳ್ಳಿ, ಸ್ವಂಟ ತಾಮ್ರ, ಕಾಲುಗಳು ಕಬ್ಬಿಣ, ಪಾದಗಳು ಮಣ್ಣು ಮತ್ತು ಕಬ್ಬಿಣ ಮಿಶ್ರ ಎಂಬುದಾಗಿ ಹೇಳಿದರು. ಅದು ಬೇರೆ ಬೇರೆ ರಾಜ್ಯಗಳನ್ನು ಸೂಚಿಸ್ತಕ್ಕಂಥ ಒಂದು ದರ್ಶನವಾಗಿತ್ತು. ಆದರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನೆಬೂಕದ್ನೆಚ್ಚರ್ ರಾಜ ಏನು ಮಾಡೋದು ಅಂತ ಹೇಳಿದ್ರೆ, ಇಡೀ ಪ್ರತಿಮೆಯನ್ನೇ ಬಂಗಾರದಿಂದ ಮಾಡಿ ನಾನು ಶಾಶ್ವತವಾಗಿ ಆಳಬೇಕೆಂಬುದಾಗಿ ಮಾಡಿ ಎಲ್ಲ ಸಕಲ ಜನಾಂಗದವ್ರನ್ನ ಬರಮಾಡಿ ಅದಕ್ಕೆ ಅಡ್ಡ ಬೀಳಲಿಕ್ಕೆ ಹೇಳ್ದ ಆ ವಿಗ್ರಹಕ್ಕೆ. ಆದರೆ ಅಲ್ಲಿ ಅದಕ್ಕೆ ಅಡ್ಡ ಬೀಳದಿರ್ತಕ್ಕಂಥ ವ್ಯಕ್ತಿಗಳು ಬರೀ 3 ಮಂದಿ ಆಗಿದ್ದರು. ಅನನ್ಯ,
ಶಾದ್ರಾಕ್, ಮೇಷಕ್, ಅಬೇದ್ನಿಗೋ ಎಂಬುದಾಗಿ. ಇವತ್ತು ಅದೇ ಸಂದೇಶ ಅಂತ್ಯಕಾಲದ ಸ್ವಾಮಿ ಕೊಡ್ತಿದ್ದಾನೆ. ಆ ಮೃಗ ಅಂತ ಹೇಳಿದ್ರೆ ಇದು ಪ್ರಾಣಿ ಅಲ್ಲ, ಇದು ಒಂದು ರಾಜ್ಯವನ್ನು ಸೂಚಿಸ್ತದೆ. ಈ ರಾಜ್ಯ ಅಂತ ಹೇಳಿದ್ರೆ ಸಭೆ ಮತ್ತು ರಾಜಕೀಯ ಅಧಿಕಾರವನ್ನು ಹೊಂದಿರತಕ್ಕಂಥ ಸಭೆ ಆಗಿರುವಂಥದ್ದಾಗಿದೆ. ಆ ಸಭೆ ಏನು ಮಾಡ್ತಂತ ಹೇಳಿದ್ರೆ ಅದಕ್ಕೆ ಅನುಗುಣವಾದಂಥ ಪ್ರತಿಮೆಯನ್ನು ಸ್ಥಾಪಿಸಿ, ಪ್ರತಿಮೆ ಅಂತ ಹೇಳಿದ್ರೆ ವಿಗ್ರಹ ಮಾಡಲಿಕ್ಕೆ ಹೋಗಲ್ಲ, ಆದರೆ ಒಂದು ದಿನವನ್ನು ನಿಗದಿಪಡಿಸಿ ಈ ದಿನದಲ್ಲಿ ನೀವು ನನಗೆ ಆರಾಧ್ಯ ಮಾಡಬೇಕು ಎಂಬುದಾಗಿ ಕಟ್ಟಾಜ್ಞೆ ಹೊರಡಿಸ್ಲಿಕ್ಕೆ ಹೋಗುತ್ತೆ. ಆ ಆಜ್ಞೆಗೆ ವಿಧೇಯರಾಗಿ ಅನೇಕರು ಮರಳು ಹಾಕ್ತಾರೆ ಎಂಬುದಾಗಿ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ಓದ್ತೇವೆ. ಈಗಾಗಲೇ ಆ ಆಜ್ಞೆ ಜಾರಿಯಾಗಿದೆ ಒಂದು ದೇಶಗಳಲ್ಲಿ ಅಂತ ಒಂದು ಸುದ್ದಿ ಇದೆ. ನಿಮ್ಮ ಅನಿಸಿಕೆ? ಇಲ್ಲಿ ಮುದ್ರೆ ಅಥವಾ ಗುರುತು ಅನ್ನುವಂಥದ್ದು ಇದೆ. ಈ ಮುದ್ರೆ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಬೇಕು. ಮುದ್ರೆ ಅಂದರೆ ಸುಮ್ಮನೆ ಒಂದು ಗುರುತಲ್ಲ. ಇಲ್ಲಿ ಮುದ್ರೆ ಅಂತ ಅನ್ನುವಾಗ ಯಾವ ಅಧಿಕಾರದಿಂದ ಒಬ್ಬರು ಒಂದು ಮುದ್ರೆಯನ್ನು ಮಾಡ್ತಾರೆ, ಅವರ ಒಂದು ಡೆಸಿಗ್ನೇಷನ್ ಏನು, ಟೈಟಲ್ ಅಥವಾ ಅವರ ಪದವಿ ಯಾವುದು ಮತ್ತು ಯಾವ ವ್ಯಾಪ್ತಿ ಅವರಲ್ಲಿದೆ, ಇದನ್ನು ನೋಡುವಾಗ ದೇವರು ತನ್ನ ಅದ್ಭುತವಾದ ನಡೆಸುವಿಕೆಯಲ್ಲಿ ಆಜ್ಞೆಗಳನ್ನು ಕೊಡುವಾಗ 4ನೇ ಆಜ್ಞೆಯಲ್ಲಿ ಸೃಷ್ಟಿಕರ್ತನಾದಂಥ ನಾನು ನಿಮಗೆ ಒಂದು ಆಜ್ಞೆಯನ್ನು ಕೊಡುತ್ತಿದ್ದೇನೆ. ಅದೇನೆಂದರೆ ನೀವು ನನ್ನನ್ನು ವಾರದ 7ನೆಯ ದಿವಸ ನಾನು ಪರಿಶುದ್ಧ ಮಾಡಿದ ದಿನ ಆರಾಧಿಸಬೇಕು ಎಂದು. ಇದು ಒಂದು ಮುದ್ರೆ ಅಂತ ನಾವು ನೋಡ್ತೇವೆ. ಯಾರು ಸೃಷ್ಟಿಕರ್ತನನ್ನು ಆರಾಧಿಸ್ತಾರೆ ಅವರು ಈ ಮುದ್ರೆಯನ್ನು ಹೊಂದಿದ ಹಾಗೆ. ಈ ಒಂದು ಆರಾಧನೆಯ ದಿನವನ್ನು ಬದಲಾಯಿಸಿ ನೀವು ಇಂಥ ದಿನ ಅಂದರೆ ವಾರದ 1ನೆಯ ದಿನ ನೀವು ಆರಾಧಿಸಬೇಕೆಂದು ಜನರನ್ನು ಮರಳು ಮಾಡಿ ಆ ದಿನ ಜನರನ್ನು ಆರಾಧಿಸಲು ಸೆಳೆದಿರತಕ್ಕಂಥವರು ಆ ಗುರುತನ್ನು ಹೊಂದಿರುತ್ತಾರೆ ಅಂತ ಈ ಅರ್ಥ ನಮಗೆ ಗೊತ್ತಾಗ್ತದೆ. ಸೊ ಯಾರು ಬರೀ ಈ ಮಾನವ ಶಕ್ತಿಯನ್ನು ಧಾರ್ಮಿಕ ಶಕ್ತಿಯನ್ನಾಗಿ ಪರಿಗಣಿಸಿಕೊಂಡು ರಾಜಕೀಯ ಬಲವನ್ನು ಹೊಂದಿ ಇಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾರೆ, ಯಾರ್ಯಾರು ಅದಕ್ಕೆ ಒಳಗೆ ಬೀಳ್ತಾರೆ, ಕೊನೆಯ ಭಾಗದಲ್ಲಿ ಹೇಳುವ ಹಾಗೆ ಅವರು ಖಂಡಿತವಾಗಿಯೂ ಬೆಂಕಿಯಲ್ಲಿ ಸುಡಲ್ಪಡ್ತಾರೆ. ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀರಾ. ಸಮಯವಾಗಿದೆ, ಇನ್ನೂ ಸಾಕಷ್ಟು ವಿಷಯಗಳಿದೆ ಅಂತ ಗೊತ್ತು ನನಗೆ, ಆದರೆ ಮುಕ್ತಾಯ ಮಾಡ್ತಕ್ಕಂಥ ಸಮಯ ಬಂದಿದೆ. ಬೋಧಕರೇ ದಯವಿಟ್ಟು ಪ್ರಾರ್ಥನೆ ಮಾಡಿ. ಸರ್ವಶಕ್ತನ ದೇವರೇ, ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲು ಕೊಡಂಥ ಅವಕಾಶಕ್ಕಾಗಿ ಸ್ತೋತ್ರ. ಇದನ್ನು ಕೇಳುವ ಎಲ್ಲ ವೀಕ್ಷಕರು ಇದನ್ನು ಅರ್ಥೈಸಿಕೊಂಡು ನಿನ್ನ ರಾಜ್ಯಕ್ಕೆ ಸೇರುವಾಗೆ ಕಾರ್ಯ ಮಾಡು. ಈ ಹೋಪ್ ಚಾನಲ್ ನಿರ್ದೇಶಕರನ್ನು, ನಿರ್ಮಾಪಕರನ್ನು, ವ್ಯವಸ್ಥಾಪಕರನ್ನು ನೀನು ಆಶೀರ್ವದಿಸಬೇಕೆಂದು ಕ್ರಿಸ್ತನ ಪಾದಕ್ಕೆ ಹಿಡಿದು ಬೇಡಿಕೊಳ್ಳುತ್ತೇನೆ ದೇವ. ಆಮೇನ್. ಸಾಕಷ್ಟು ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಾ. ಖಂಡಿತವಾಗ್ಲೂ ನೀವು ಕೊಟ್ಟಿರ್ತಕ್ಕಂಥ ಈ ಮಾಹಿತಿಯಿಂದ ತಮ್ಮ ಜೀವನದ ಶೈಲಿಯನ್ನು ಬದಲಾಯಿಸ್ಕೊಳ್ತಾರೆ ಅಂತ ನಾವು ನಂಬ್ತೇವೆ. ಪ್ರಿಯ ವೀಕ್ಷಕರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ.